ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ, ಸಣ್ಣ ಮಕ್ಕಳು ಬೀಟ್ರೂಟ ಗಾಜರಿ ಅದು ತಿಲ್ಲಕ್ಕೆ ಟೊಮೆಟೊದು ಒಲ್ಲತ್ತಿರ್ತಾರೋ ಅಂಥವ್ರಿಗೆ ಈ ರೀತಿ ಎಲ್ಲ ಹಾಕಿ ಉತ್ತಪ್ಪ ಮಾಡಿಕೊಡ್ರಿ. ಅಂದ್ರೆ ಬೀಟ್ರೂಟ ಗಾಜರಿ ಹಣ್ಣು ಟೊಮೆಟೊ ಈ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಜೀರಿಗೆ ಎಳ್ಳು ಅದು ಕೊತ್ತಂಬರಿದು ಹಾಕಿ ಮಾಡ್ರೆ ಭಾರಿ ಇಷ್ಟಪಡ್ತಿರ್ತಾರೋ. ಇಲ್ಲಿ ನೋಡ್ರಿ, ನಾ ಎಲ್ಲ ಹಿಟ್ಟು ಬಿಟ್ಕೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮ್ಮ ಮನ್ಯಾಗ ನೀವು ಎಷ್ಟು ಸಿಗ್ತಿರಲ್ಲ ಅಷ್ಟು ಹಾಕೋರಿ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಚಮಚದಲ್ಲಿ ಈ ರೀತಿ ಉಪ್ಪು ಚಂದಂಗೆ ಕೊಡಬೇಕು. ಮುಚ್ಚಿಟ್ಟನೆ ಈಗಿತ್ತನೆಲ್ಲ ಹೆರ್ಚ್ಕೊಂಡು ಬರ್ನು. ಇಲ್ಲಿ ಏನೇನು ತೊಗೊಂಡು ಅಂದ್ರೆ ನೋಡ್ರಿ, ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಬೀಟ್ರೂಟ, ಆಮೇಲೆ ಇಲ್ಲಿ ಹಣ್ಣು ಟೊಮೆಟೊ ಒಂದು ತೊಗೊಂಡ್ರು 4 ಉಳ್ಳಾಗಡ್ಡಿ ಅದಾವ್ರಿ. ಆಮೇಲೆ ಜೀರಿಗೆ ಬಿಳಿ ಎಳ್ಳ, ಇಲ್ಲಿ ಗಜ್ರಿ ತೊಗೊಂಡು ನೋಡ್ರಿ. ಇದನ್ನೆಲ್ಲ ಏನು ಮಾಡೋ ಸಣ್ಣಗೆ ಹೆರ್ಚ್ಕೊಂಡು ಬರ್ನು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಈ ರೀತಿ ಹೆರ್ಚ್ಕೊಂಡು ಬಂದು ಎಷ್ಟು ಸಾಧ್ಯ ಆಕೈತಿರಲ್ಲ ಅಷ್ಟು ಸಣ್ಣ ಹೆರ್ಚ್ರಿ. ನೋಡ್ರಿ, ಇಲ್ಲಿ ಟೊಮೆಟೊ ಹೆರ್ಚ್ಕೊಂಡನು, ಗಾಜರಿ ಉಳ್ಳಾಗಡ್ಡಿ ಹೆರ್ಚ್ಕೊಂಡನು, ಬೀಟ್ರೂಟ್ ಸಣ್ಣಗೆ ಹೆರ್ಚ್ಕೊಂಡನು, ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಲ್ಲ ಹೆರ್ಚ್ಕೊಂಡು ಬಂದನು. ಈಗ ಇಲ್ಲಿ ನೋಡ್ರಿ, ಇದು ಬಿಳಿ ಎಳ್ಳ ಮತ್ತು ಜೀರಿಗೆನೂ ಇಟ್ಕೊಂಡನು. ಇಲ್ಲಿ ಪ್ಯಾನ್ ಕಾಯ್ಲಕ್ಕೆ ಇಟ್ಟು ನಾನ್ ಸ್ಟಿಕ್ ಪ್ಯಾನ್ ಐತಿ. ಆಮೇಲೆ ಇಲ್ಲಿ ಹಿಟ್ಟು ನೋಡ್ರಿ, ಈ ರೀತಿ ಈಗ ಕಾದೈತಿ. ಅದು ಪ್ಯಾನ ಕಾದಂಥ ಪ್ಯಾನಿಗೆ ಏನು ಮಾಡೋನು, ಎಣ್ಣೆದು ಹಚ್ಚೋದು ಬೇಡ. ಅದು ನಾನ್ ಸ್ಟಿಕ್ ಐತಿ, ಚಂದ ಹೇಳ್ತೈತಿ. ಈ ರೀತಿ ಒಂದ್ಸಲ ಹಿಟ್ಟು ಮತ್ತು ಮಿಕ್ಸ್ ಮಾಡ್ಕೊಂಡು ಚಮಚೆ ಸಣ್ಣ ಚಮಚೆ ತೊಗೊಂಡು, ನಿಮ್ಮ ಮನ್ಯಾಗ ಯಾವ ಚಮಚೆ ಐತಿ ಅದನ್ನು ತೊಗೊರಿ. ಈ ರೀತಿ ಏನು ಮಾಡೋ 2.5 ಚಮಚೆ ಹಿಟ್ಟು ಹಾಕೋತಾನ. ಅಂದ್ರೆ ದ್ವಾಡ್ದು ಮಾಡೋದೈತಿ ಇಲ್ಲಿ ಉತ್ತಪ್ಪ. ಇಲ್ಲಿ ನೋಡ್ರಿ, ನಾ ಈಗ 2.5 ಚಮಚೆ ಹಿಟ್ಟು ಹಾಕೋನಿ. ಹಾಕೊಂಡ ಮೇಲ್ಗಡೆ ಒಂದು ಸ್ವಲ್ಪ ತಿಡ್ಕೋಬೇಕ್ರಿ. ಭಾಳ ತಿಡ್ಲಾಕ್ ಹೋಗ್ಬೇಡ್ರಿ. ಅವೆಲ್ಲ ಕೂಡುದಿಲ್ಲ ತರಕಾರಿ ಹೆರ್ಚಿಟ್ಟಿದ್ದು. ಒಂದು ಸ್ವಲ್ಪ ತಿಡ್ಕೊಂಡು ಏನು ಮಾಡಿ ಅದ್ರ ಮೇಲೆ ಫಸ್ಟಿಗೆ ಜೀರಿಗೆ ಹಾಕೋತಾನೆ ಈ ರೀತಿ. ಆಮೇಲೆ ಎಳ್ಳು ಹಾಕೋತಾನೆ, ಬಿಳಿ ಎಳ್ಳು ಹಾಕೊಂಡ ಇದ್ರ ಮೇಲೆ ಏನು ಮಾಡ್ತಾನೆ ಇಲ್ಲಿ ನೋಡ್ರಿ, ಎಲ್ಲ ಟೊಮೆಟೊ ಆಗೋಣ. ಹಸಿಮೆಣಸಿನ್ಕಾಯಿ ನೋಡ್ರಿ, ಖಾರ ನಿಮ್ಮ ಮನ್ಯಾಗ ಎಷ್ಟು ಐತಿಲ್ಲ ಅಷ್ಟು ಹಾಕೋರಿ. ಆಮೇಲೆ ಬೀಟ್ರೂಟ್ ಸಣ್ಣಗೆ ಹೆರ್ಚ್ಕೊಂಡ್ರಲ್ಲ ಅದನ್ನು ಅಷ್ಟು ಹಾಕೋನು. ಆಮೇಲೆ ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಹಾಕೊಂಡ ಈಗ ಏನು ಹೇಳ್ತಾರೆ ಇದ್ರ ಮೇಲೆ ಲಾಸ್ಟಿಗೆ ಏನು ಹಾಕೊಂಡು ಈಗ ಕೊತ್ತಂಬರಿ ಹಾಕೋನು. ಹಾಕಿ ಈ ರೀತಿ ಎಲ್ಲ ರೆಡಿ ಆಯ್ತಿಗ. ಇದ್ರ ಮೇಲೆ ಏನು ಮಾಡೋನು, ಒಂದು ತಾಟು ಮುಚ್ಚಿ ಒಂದು 2 ನಿಮಿಷ ಬಿಡ್ಬೇಕ್ರಿ. ಅದು ಬೇಯ್ಲಿ 2 ನಿಮಿಷ ಆಗೈತಿ, ತೆಗಿತು ನೋಡ್ರಿ ತಾನೇ ತೆವಿ ಬಿಟ್ಟು ಎಷ್ಟು ಚಂದ ಇದ್ದೈತಿ ಅದೆಲ್ಲ ಉತ್ತಪ್ಪ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೋನು. ಎಣ್ಣೆ ಯಾಕೆ ಹಾಕೋದಂದ್ರೆ ಇವೇನೆಲ್ಲ ತರಕಾರಿ ಹೆರ್ಚಿಟ್ಟಿದ್ವಿಲ್ಲ ಚಂದಂಗೆ ಬೇಯಬೇಕು. ಬೇಯ್ದ ಟೇಸ್ಟ್ ಹತ್ತತ್ರಿ. ಅದ್ರ ಸಂಬಂಧ ಎಣ್ಣೆ ಹಾಕತ್ತ. ನೀವು ಎಣ್ಣೆ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ನಡಿತೈತಿ. ಉತ್ತಪ್ಪ ಅಂತ ಭಾರಿ ರೆಡಿ ಆಗೈತ್ರಿ. ಇದ್ರ ಮೇಲೆ ಎಣ್ಣೆ ಹೆಚ್ಚಿ ಹಾಕಿದ ಮೇಲೆ ಮುಚ್ಚಬೇಕು ಒಂದು 2 ನಿಮಿಷ. 2 ನಿಮಿಷ ಆಗೈತಿ, ತೆಗಿನು ತಾಟ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗೈತಿ. ಎಲ್ಲ ತರಕಾರಿ ಅದಕ್ಕೆಲ್ಲ ಅಂಟ್ಕೊಂಡವು. ಬೇದ ಎಲ್ಲ ಸಣ್ಣಂಗೆ ಹೆರ್ಚಿ ಹಾಕಿದ್ರಲ್ಲ, ಅದಕ್ಕೆ ತರಕಾರಿ ಎಲ್ಲ ಬೇದ ಅದಕ್ಕೆ ಅಂಟ್ಕೊಂಡವು. ಭಾರಿ ಟೇಸ್ಟ್ ಹತ್ತತ್ರಿ. ಈಗೆಲ್ಲ ಅದ್ರ ಮ್ಯಾಗಿಂದ ಉಗ ಹೋಗ್ರಿ, ಎಷ್ಟು ಚಂದ ಉಗ ಹೊಂಟೈತಿ ನೋಡ್ರಿ. ಈಗ ಈ ರೀತಿ ಅಷ್ಟು ಫೈನಲಿ ನಾ ಎಷ್ಟು ಸಿಕ್ಕಿರಲಿ ಅಷ್ಟು ರೆಡಿ ಮಾಡ್ಕೊಂಡು ನಾನು ನಮ್ಮ ಸ್ನೇಹಲ ನೋಡ್ರಿ. ಎಳ್ಳೋದು ಭಾರಿ ಎಷ್ಟು ಚಂದ ಕಾಣಿಸ್ತವ ಮ್ಯಾಗಡೆ ಹುತ್ತಪ್ಗೆ. ಈ ರೀತಿ ನೀವು ಮಾಡಿಕೊಡ್ರಿ. ಸಣ್ಣ ಮಕ್ಕಳಂತೂ ಇಷ್ಟಪಡ್ತಿರ್ತಾರೆ. ನಮ್ಮ ಸ್ನೇಹಲಂತೂ ಭಾರಿ ಖುಷಿ ಪಡ್ತಿದ್ರು. ಎಲ್ಲ ತರಕಾರಿ ವಿಟಮಿನ್ಸು ಮಕ್ಕಳಿಗೆ ದೇಹಕ್ಕೆ ಒಳ್ಳೇದ್ರಿ. ಈ ರೀತಿ ಮಾಡಿಕೊಟ್ರೆ ಅಂದ್ರೆ ತರಕಾರಿ ಹೆರ್ಚಿ ನಮ್ಮ ಸ್ನೇಹಲ ಭಾರಿ ಇಷ್ಟಪಡ್ತಿದ್ರು. ಚಲೋ ಆಗ್ಯಾವ ಅಂತ ಹೇಳಿದ್ರು. ನೋಡಿರಿ, ನಾನು ಉತ್ತಪ್ಪ ಮಾಡಿದ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನಾ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.